ದರ್ಶನ್ ಫಸ್ಟ್ ಅಂತಾರಾಷ್ಟ್ರೀಯ ಮತ್ತು ಪೇಟದೊಂದಿಗೆ ಹಾರಾರ್ಪಣೆಯನ್ನು ನೋಡುವುದು. ಕಾರಣ ಪ್ರವೀಣ್ ಆಚಾರ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಹೌದು. ಅವರಿಗೆ ಗೌರವವನ್ನು ಹರ್ಷಿತಾ ವಿಶೇಷವಾದ ಸನ್ಮಾನ ಪತ್ರವನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಅದರೊಂದಿಗೆ ಗೌರವ ಯಶೋಧರ್ ಅಧ್ಯಕ್ಷ ಯಶೋಧರ್ ವೇದಿಕೆಗೆ ಹೊರಟು. ಯಶೋಧರ್ ಕ್ಲಬ್ನ ಅಧ್ಯಕ್ಷ ಪ್ರಶಾಂತ್ ವೇದಿಕೆ ಬನ್ನಿ. ಪ್ರಶಾಂತ್ ಹಾಗೆ ದಿನೇಶ್ ಭೂಮಿಕಾ ಹೆಗ್ಡೆ ರಕ್ಷಿತಾ ಮಕ್ಕಳಲ್ಲಿ ಕೂತ್ಕೊಳ್ಳಿ, ಎದ್ದೇಳಬೇಡಿ. ಅಲ್ಲಿ ಟೀಚರ್ಸ್ ಆಗಿಲ್ಲ. ರಾತ್ರಿ ನಾನು ಲಾಸ್ಟ್ ಟೈಮ್ ಕರಾಟೆಯಲ್ಲಿ ಟ್ರೈನಿಂಗ್ ಮಾಡುವಾಗ 10th ಮಕ್ಕಳಿಗೆ ಪಾಪ ಇಲ್ಲೇ ಟ್ಯೂಷನ್ ಕೊಟ್ಟು ಮನೆಗೆ ಹೋಗಿ ಬಿಡ್ತಿದ್ದೇವೆ. ಯಾರು ಮಾಡ್ತೇವೆ ಈಗ ಹೇಳ್ತಾರೆ 4,000 5,000 ಫೀಸ್ ಕಟ್ಟಿ ಟೀಚರ್ಸ್ ಇರುವುದು. ಆದ್ರೆ ಇಲ್ಲೇ ಟೀಚರ್ ಅವರು 10th ಮಕ್ಕಳಿಗೆ ಇಲ್ಲೇ ಟ್ರೈನಿಂಗ್ ಕೊಡ್ತಾರೆ ಅಂತ ಸ್ಕೂಲ್ ಇದು. ಯಕ್ಷಕ್ಕೆ ಒಂದು 10 IPL ಮ್ಯಾಚ್ ಆಗ್ತದೆ ಕ್ರಿಕೆಟ್. ಎಷ್ಟು ಗೋಲ್ ಅಂತ ಬಂಗಾರದವರು ಅಂತ ಎಲ್ಲ ಟ್ಯಾಲೆಂಟ್ಗಳು ಎಕರಲ್ಲೇ ಇದೆ. ಎಲ್ಲ ನಾವು ಕಟ್ಟಿನಲ್ಲಿ ಸ್ಪೋರ್ಟ್ಸ್ಗೆ ಹೋಗೋ ಸಾಗೆ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಯಾರಾದ್ರೆ ನಾವು ಹೆಚ್ಚಿನವರು ಅಂತ ಬಂಗಾರದ ಊರಲ್ಲಿ ಜನಿಸಿದೆ ಮಗರೇ. ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ ಎಲ್ಲರ ನನ್ನ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು ಕೊಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಯಾಕಂದ್ರೆ ಇಂಥ ಟ್ಯಾಲೆಂಟ್ ಅನ್ನು ಇಂಥ ಯಾವುದು ನಿಮ್ಮ ಇದು ಮಾಡ್ತೀರಿ, ಯಾವುದು ನೀವು ಸ್ಪೋರ್ಟ್ಸ್ ಅಲ್ಲಿ ತೋರಿದಂತ ಸಾಮರ್ಥ್ಯವನ್ನು ನನಗೆ ನಾನೊಬ್ಬ ಕ್ರೀಡಾಪಟುವಾಗಿ ನನಗೆ ಹೇಳಿಕ್ಕೆ ಅಷ್ಟು ಅಸಾಧ್ಯ. ಯಾಕಂದ್ರೆ ಇದು ಖೋ ಖೋ ಪಂದ್ಯಾಟ ಎನ್ನುವುದು ಈಗ ಅಡ್ವಾನ್ಸ್ ಗೇಮ್. ಏನು ಕಬಡ್ಡಿ ಆಗ್ತಿದೆ, ಏನು ವಾಲಿಬಾಲ್ ಆಗ್ತಿದೆ, ಏನು ಬೇರೆ ಬೇರೆ ಮ್ಯಾಚ್ಗಳು ಈಗ ಮ್ಯಾಟ್ ಮೇಲೆ ಆಗುದು. ಬಟ್ ನೀವು ಆ ಗೋರುಡಿಯ ಮಣ್ಣಿನಲ್ಲಿ ಆಡಿ ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡಿದ್ದೀರಿ ಅಂದ್ರೆ ಅದಕ್ಕೆ ಹೇಳಿಕೆ ನಮ್ಮಂತವರಿಗೆ ಹೇಳಿಕೆ ಸಾಧ್ಯ. ನಮಗೆ ಹೇಳಬೇಕು. ಆದ್ರಿಂದ ನಾನು ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಈ ಒಂದು ರಥವನ್ನು ನಿಮ್ಮ ಈ ರಥವನ್ನು ಮುಂದೆ ಕೊಂಡೋಗಲಿಕ್ಕೆ ಮುಖ್ಯ ಕಾರಣಕರ್ತರಾದಂತ ನಮ್ಮ ದೈಹಿಕ ಶಿಕ್ಷಕರು ಇದ್ದಾರೆ. ಅವರ ಎಫರ್ಟ್ ಅನ್ನು ಸಹ ಹೇಳಿ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಎದ್ದು ಒಮ್ಮೆ ನಮ್ಮ ದೈಹಿಕ ಶಿಕ್ಷಕರಿಗೆ ನೀವು ಅವರಿಗೆ ನಿಮಗೆ ಅಭಿನಂದನೆಗಳು. ನಾನೊಬ್ಬ ಕರಾಟೆ ಶಿಕ್ಷಕರಾಗಿ ನಮ್ಮ PD ಅಧ್ಯಕ್ಷರಾದ ಸುದೀಪ್ನವರು ಯಾಕೆ ಹೇಳ್ತಾರೆ, ನೀವು ಓದಿದ ಮಕ್ಕಳಿಗೆ ಕರಾಟೆ 3 ತಿಂಗಳು ಹೆಣ್ಮಕ್ಕಳಿಗೆ ಕರಾಟೆ ಕಲಿಸಬೇಕಂತ ಸರ್ಕಾರದ ಆದೇಶ ಅದನ್ನು ನಾವು ಮಾಡಿದ್ದೇವೆ.
ಅವ್ರು ಈ ಸಲ ನಮ್ಮ ಮಕ್ಕಳಿಗೆ ಕರಾಟೆಯನ್ನು ಕಲಿಸಿ ಅಂತ ಯಾವಾಗಲೂ ಹೇಳ್ತಿದ್ರು. ಸ್ವಲ್ಪ ಗೊತ್ತಿಲ್ಲ ನನಗೆ, ಬಟ್ ನಾನು ಇವತ್ತೊಂದು ನಿಮಗೆ ಮಕ್ಕಳಿಗೆ ಹೇಳ್ತಿದ್ದೇನೆ, ಶಾಲೆಯಿಂದ ಅವಕಾಶ ಕೊಟ್ಟೆ. ಈ ವರ್ಷ ಪೂರ್ತಿ ನಮಗೆ ಫ್ರೀ ಆಗಿ ನಾನು ಈ ಸಲ ನಿಮಗೆ ಕರಾಟೆ ಕ್ಲಾಸ್ ಈ ಸಲ ಫ್ರೀ ಆಗಿ ಕೊಟ್ಟಿದ್ದೇನೆ. ಯಾಕಂದ್ರೆ ಕರಾಟೆ ಸಹ ಒಂದು ಸ್ಪೋರ್ಟ್ಸ್ಗೆ ಸಪೋರ್ಟಿವ್ ಆಗುವಂತ ಒಂದು, ಯಾಕಂದ್ರೆ ಎಕ್ಸಸೈಸ್ ಎಲ್ಲ ಮಾಡೋದು ಕರಾಟೆಯಲ್ಲಿ ಜಾಸ್ತಿ, ಅದರಿಂದ ನಿಮಗೆ ಅದು ಸಪೋರ್ಟ್ ಆಗ್ತದೆ. ಮತ್ತೊಂದು ನನಗೆ ನಾನು ಕ್ರೀಡಾಪಟುವಾಗಿ ನನಗೆ ತುಂಬಾ ಇದರ ಬಗ್ಗೆ ತುಂಬಾ ಆಸೆ. ಮತ್ತೊಂದು ಹೇಳ್ತಿದ್ದೇನೆ ನಿಮಗೆ, ಇದು ಕರಾಟೆಗೆ ಸ್ಪೋರ್ಟ್ಸ್ಗೆ ತುಂಬಾ ಉಪಯುಕ್ತವಾದ ಟ್ರ್ಯಾಕ್ ಶೂಟ್ ಮತ್ತು ಶೂ. ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಮತ್ತು ಶೂ ಅನ್ನು ನಮ್ಮ ನಂದಿನಿ ಯೋಗ ಮಂಡಲದವರು ನಾನು ವತಿಯಿಂದ ಎಲ್ಲರಿಗೆ ಮತ್ತೆ ಯಕಾರಿನ ಎಲ್ಲ ಜನತೆಯಲ್ಲಿ ನಮ್ಮದು ನಿಮಗೆ ವಿಜ್ಞಾಪನೆ ರಿಕ್ವೆಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಮ್ಯಾಟ್ ಅಗತ್ಯ, ಖೋಖೋಗೆ ಶುಡ್ ಈಗ ಆಡ್ಬೇಕಾದ್ರೆ ಮ್ಯಾಟ್ ಅಗತ್ಯ 100 ನಾವೆಲ್ಲ ಸೇರಿ ಆ ಮಕ್ಕಳಿಗೆ ಮ್ಯಾಟಿನ ವ್ಯವಸ್ಥೆಯಲ್ಲಿ ತುಂಬಾ ಮಂದಿ ಇದ್ದಾರೆ. ರತ್ನಣ್ಣ, ಮಣಬಣ್ಣ, ಬೇರೆ ಬೇರೆ ದೊಡ್ಡ ಎಲ್ಲ ಇದ್ದೀರಿ ನೀವು. ಆ ಮಕ್ಕಳಿಗೆ ನಾವೆಲ್ಲ ಸೇರಿ ಒಂದು ಮ್ಯಾಟಿನ ವ್ಯವಸ್ಥೆ ಮಾಡಿ ಕೊಡುವ ಅಂತ ಹೇಳಿ ಅದರಲ್ಲಿ ರಿಲೇಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಬಡಗೆ ಏಕಾರು ಸರ್ಕಾರಿ ಪ್ರೌಢಶಾಲೆಯ ಸಂಬಂಧಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಶಾಲೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು, ಅದರ ಜೊತೆಗೆ ದೈಹಿಕ ಶಿಕ್ಷಕರಾಗಿರುವಂತಹ ವಿದ್ಯಾಲತಾ ಮೇಡಮ್ ಅವರು, ಅದರ ಜೊತೆಗೆ ಸಂಬಂಧಪಟ್ಟ ಎಲ್ಲ ಗುರುವರಿಯರು, ಈ ಶಾಲೆಯ ಎಲ್ಲ ಗುರುವರಿಯರು ಕೂಡ ತಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದ ಸಲುವಾಗಿ ತಾವು ಇವತ್ತು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀರಿ. ಎಕ್ಕಾಲಿನಿಂದ ಎಲ್ಲ ಸಾರ್ವಜನಿಕರ ಸನ್ಮಾನವನ್ನ ಇವತ್ತು ಸ್ವೀಕಾರ ಮಾಡಿದ್ದೀರಿ, ಅಭಿನಂದನೆಯನ್ನು ತೆಗೆದುಕೊಂಡಿದ್ದೀರಿ. ಬಹುಶಃ ತಾವೆಲ್ಲ ಅಭಿನಂದನೆಯನ್ನು ತೆಗೆದುಕೊಂಡಿದ್ದೀರಿ. ಈ ಶಾಲೆಗೆ, ಈ ಊರಿಗೆ ಸಂಬಂಧಪಟ್ಟ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕೀರ್ತಿ ತಂದಿರತಕ್ಕಂತಹ ಈ ಶಾಲೆ ನಿಜವಾಗ್ಲೂ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿಕೆ ಹೆಮ್ಮೆ ಆಗ್ತಾ ಇದೆ. ಸಂದರ್ಭದಲ್ಲಿ ಈ ಶಾಲೆಯನ್ನು ಮತ್ತಷ್ಟು ಕೀರ್ತಿ ಪದಕ್ಕೆ ಏರಿಸಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಗುರುಗಳಿಗೆ ಬೋಧನೆಯನ್ನು ಮಾಡಿದೆ. ಸಾಧನೆಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರ್ತಕ್ಕಂಥ ಇಲ್ಲಿಯ ಮಕ್ಕಳು, ಅಂದ್ರೆ ಒಂದು ಕಡೆ ಪೋಷಕರಿಗೆ ಕೂಡ ಹೆಮ್ಮೆ, ಇನ್ನೊಂದು ಕಡೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಕರಿಗೆ, ಅಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆ ಮಕ್ಕಳು ಗಟ್ಟಿ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭ ಮಾತಾಡ್ತಾ ಒಬ್ರು ಅಧ್ಯಾಪಕರು ಹೇಳಿದ್ರು ಬರುವಾಗ, ಅಂದ್ರೆ ಹಳ್ಳಿಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಇವತ್ತು ಕೂಡ ಹಳ್ಳಿಯ ತಿಂಡಿ ತಿನಿಸುಗಳಿಂದ ಆಹಾರ ಪದ್ಧತಿಯಲ್ಲಿ ಆ ಮಕ್ಕಳು ತೊಡಗಿಸಿಕೊಳ್ತಾರೆ. ಆದ್ರಿಂದ ಸ್ವಲ್ಪ ಗಟ್ಟಿಮುಟ್ಟಾಗಿರ್ತಾರೆ, ಮಾನಸಿಕವಾಗಿಯೂ ಅಷ್ಟೇ ಸದೃಢರಾಗಿರ್ತಾರೆ. ಆದ್ರಿಂದ ಖಂಡಿತವಾಗಿಯೂ ಪ್ರಶಸ್ತಿಯನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಈ ಶಾಲೆಗೆ ಇಷ್ಟು ಕೀರ್ತಿ ಬರಬೇಕಾದ್ರೆ, ಆಟೋಟ ಸ್ಪರ್ಧೆಗಳಲ್ಲಿ ಬರಬೇಕಾದ್ರೆ ವಿದ್ಯಾರ್ಥಿಗಳು ಕೂಡ, ದೈಹಿಕ ಶಿಕ್ಷಕರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತೇಳಿ ಅವರಿಗೆ ಮತ್ತು ನಮ್ಮನ್ನೆಲ್ಲ ಆಶೀರ್ವದಿಸುವ ಭಗವಂತನಿಗೆ ಗೊತ್ತು. ಇವತ್ತು ಬಹಳ ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ನಮ್ಮ ಶಾಲೆ ಅದು ಕೂಡ ಗ್ರಾಮಾಂತರ ಪ್ರದೇಶದ ಶಾಲೆ, ಒಂದು ರೀತಿಯಲ್ಲಿ ಕುಗ್ರಾಮ ಅಂತ ಕೂಡ ಹೇಳ್ಬೋದು. ಇಲ್ಲಿಯ ಗ್ರಾಮ ಪಂಚಾಯತಿ ಇರುವುದು, ಬೇರೆ ದೊಡ್ಡ ದೊಡ್ಡ ಪಂಚಾಯತಿಗಳಲ್ಲಿ ಏನಾದರೂ ಸ್ವಲ್ಪ ಸವಲತ್ತು ಇರ್ತದೆ. ಆದರೂ ಕೂಡ ಇಲ್ಲಿಯ ವಿದ್ಯಾರ್ಥಿಗಳು, ಅದರೊಟ್ಟಿಗೆ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿಕೊಂಡಿರುವ ಸಂದರ್ಭ. ನಾನು ವಿದ್ಯಾಲಯ ಮೇಡಮ್ ಅವರಿಗೆ ಅವರು ಚೆನ್ನೈನಲ್ಲಿರುವ ಫೋನ್ ಮಾಡಿ ಹೇಳಿದೆ, ಫೈನಲ್ಗೆ ಹೋಗ್ತೇವೆ, ಆದರೆ ಅಲ್ಲಿ ಉತ್ತರ ಪ್ರದೇಶದ ಹುಡುಗಿಯರು ಅವರು ಸ್ವಲ್ಪ ಗಟ್ಟಿಮುಟ್ಟೆಲ್ಲ ಇದ್ದಾರೆ, ನೋಡುವ ಅಂತ ಹೇಳಿದರು. ಮಾತಂತ ಹೇಳ್ತಾರೆ ಆ ರೀತಿಯಲ್ಲಿ. ಯಾಕಂದ್ರೆ ನಮ್ಮ ಈ ಮಕ್ಕಳಲ್ಲಿ ಪ್ರಶಸ್ತಿಯನ್ನು ಗೆದ್ದ ಸಂದರ್ಭದಲ್ಲಿ ನಾವು ನಮ್ಮ ವಿಜಯ ಯುವ ಸಂಗಮ ಯರ್ಕಾರಿ ಇದರ ಒಂದು ಸಭೆಯನ್ನು ನಡೆಸ್ತಿದ್ದೇವೆ ಅದೇ ದಿವಸಕ್ಕೆ. ಆವಾಗ ನಮಗೆಲ್ಲ ನಮ್ಮ ಎಲ್ಲ ಸಂಘದ ಸದಸ್ಯರು
ನಾವು ಶಾಲೆಯ ಮಕ್ಕಳಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಒಂದು ಗೌರವ ಅರ್ಪಣೆ ಮಾಡುವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದರ ಬಗ್ಗೆ ನಾವು ಗೌರವವನ್ನು ಮಾಡಬೇಕಂತ ನಮ್ಮ ಎಲ್ಲ ಸದಸ್ಯರ ಅಧ್ಯಕ್ಷರು ಬಹುಶಃ ಅವರಿಗೆ ಇವತ್ತು ಬೇರೆ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ ಮರುದಿವಸ ನಾನು ಈ ಶಾಲೆಗೆ ಬಂದು ನಮ್ಮ ಅಧ್ಯಕ್ಷರ HM ಅವರ ಹತ್ರ ಒಂದು ಮಾತನ್ನೇ ಹೇಳಿದೆ, ಹೇಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡುವ ಅಂದಾಜಿನಲ್ಲಿದ್ದೇವೆ, ಆದರೆ ಹೇಗೆ ಮಾಡ್ತೇವೆ ಅಂತ ನಾವು ಮಾತ್ರ ಮತ್ತೆ ಹೇಳ್ತೇವೆ. ಯಾಕಂದ್ರೆ ಊರಿನವರನ್ನು ಸೇರಿಸಿಕೊಂಡು ಮಾಡೋದೇ ಯಾವ ರೀತಿಯಲ್ಲಿ ಅಂತ ನಾವು ಹೇಳ್ತೇವೆ. ಆದರೆ ಅದನ್ನು ನಾವು ವಿ ಹ್ಯಾವ್ ಜಸ್ಟ್ ಥಾಟ್ ಆಫ್ ಸೆಲೆಬ್ರೇಟಿಂಗ್ ಆನ್ ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಟ್ಟಿಗೆ ಮಾಡುವಂತ ನಾವು ಒಂದು ಆಲೋಚನೆ ಮಾಡಿದ್ದೇವೆ. ಆದರೆ ಅದಕ್ಕಿಂತ ಇನ್ನೂ ತ್ವರಿತಗತಿಯಲ್ಲಿ ಅದು ಮುಂದುವರಿದು ಬಹುಶಃ ನಮ್ಮ ಪ್ರಕಾಶ್ DCC ಕ್ಲಬ್ನ ಅವರು ಮತ್ತೆ ಕಾಯ್ದಾಂಡ ಯುವಕ ಮಂಡಲ ಎಲ್ಲರೂ ಸೇರಿಕೊಂಡು, ನಮ್ಮ ಮೇನಕ ಯುವಕ ಮಂಡಲ, ಹಿಂದಿ ಸೇನೆ ಇರ್ಬೋದು, ಎಲ್ಲರೂ ಸೇರಿಕೊಂಡು ಮತ್ತೆ ಊರಿನ ಬೇರೆ ಬೇರೆ ಗಣ್ಯರು ಸೇರಿಕೊಂಡು ಇದನ್ನು ಬೇಗ ಮಾಡುವ ನಾವು ಆದಷ್ಟು ಬೇಗ ಅಂತ. ಯಾಕಂದ್ರೆ ಮೊನ್ನೆ ಶುಕ್ರವಾರ ಇದು ಪ್ರಶಸ್ತಿ ಲಭಿಸಿದ್ರೆ ಬಹುಶಃ ನಾವು ಈ ದಿವಸಕ್ಕೆ ಇದನ್ನು ಮಾಡುವಂತ ಒಳ್ಳೆಯ ಇದಂತ ಹೇಳಿಕೊಂಡು ನಾವು ಎಲ್ಲ ಸಂಘದವರು, ಯಾಕಂದ್ರೆ ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಂಘದವರು ಸೇರಿಕೊಂಡು ಅದನ್ನು ಬದಲಾವಣೆ ಮಾಡಿ ಈ ದಿವಸಕ್ಕೆ ನಾವು ಇಟ್ಟುಕೊಂಡಿದ್ದೇವೆ. ಪ್ರಪ್ರಥಮ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಇದರಲ್ಲಿ ಯುವಾಗಲೇ ಸನ್ಮಾನವನ್ನು ಸ್ವೀಕರಿಸುವಂತ, ಅದಕ್ಕಿಂತ ವಿಶೇಷವಾಗಿ ನಮ್ಮ ಸಾಧನೆಯನ್ನು ತೋರಿದಂತ ನಮ್ಮ ಈ 9 ವಿದ್ಯಾರ್ಥಿಗಳನ್ನು ನಾವೆಲ್ಲ ನಮ್ಮ ಸಮಸ್ತ ಊರಿನವರ ಪರವಾಗಿ ಮತ್ತೊಮ್ಮೆ ಅಭಿನಂದಿಸುತ್ತಿದ್ದೇನೆ. ಇವತ್ತಿನ ದಿನ ನನ್ನ ಜೀವನದಲ್ಲಿ ನಾನು ಮರೆಯಲಾರದ ದಿನವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಯಾವ ರೀತಿ ನಾನು ವಿದ್ಯಾರ್ಥಿ ಆಗಿದ್ದಾಗ ನಾವು ರಾಜ್ಯ ಮಟ್ಟ ಹೋಗ್ತಿದ್ದೆವು, ಬರ್ತಿದ್ದೆವು, ಪೇಪರಲ್ಲಿ ಒಂದು ಫೋಟೋ ಬರ್ತಿತ್ತು. ರಾಷ್ಟ್ರ ಮಟ್ಟ ಹೋಗಿ ಬರ್ತಿದ್ದೆವು, ಅಲ್ಲಿ ಸೆಣಸಾಡಿಸಿ ಆಡ್ತಿದ್ದೆವು, ಪೇಪರಲ್ಲಿ ಒಂದು ಫೋಟೋ ಬರ್ತಿತ್ತು. ಈ ರೀತಿಯ ಒಂದು ಭವ್ಯವಾದ ಒಂದು ಅಭಿವಂದನೆಯನ್ನು ಸಲ್ಲಿಸಿದಂತಹ ಕ್ಷಣ ಇದೆ ಅಲ್ಲ, ಆಗ ನನಗೆ ಏನ್ ಅನ್ನಿಸಿತು ಅಂತ ಹೇಳಿದ್ರೆ, ಇವತ್ತು ಕಟೀಲು ದುರ್ಗಾಮಾತೆಯ ಸನ್ನಿಧಾನಕ್ಕೆ ಹೋದಾಗ ಅಮ್ಮನ ಎದುರಲ್ಲಿ ನಿಂತಾಗ ನನ್ನ ಜನ್ಮ ಸಾರ್ಥಕ ಆಯಿತು ಅಂತೇಳಿ ಒಂದು ಮನಸ್ಸಲ್ಲಿ ಅದನ್ನು ಕಲ್ಪಿಸಿಕೊಟ್ಟವರು ತಾವೆಲ್ಲರೂ. ಈ ಸಂದರ್ಭದಲ್ಲಿ ನಾನು ನನ್ನ ಗುರುಗಳಾದಂತಹ ದಿವಂಗತ ಪ್ರಕಾಶ್ ಜೈನ್ ಹೆಕ್ಕಡ್ಕ ಇವರಿಗೆ ಈ ಸಕ್ಸಸ್ ಅನ್ನು ಅವರ ಚರಣಕ್ಕೆ ನಾನು ಅರ್ಪಿಸ್ತೇನೆ. ಚೆನ್ನೈಗೆ ಹೋಗುವಾಗ ಕಾರ್ತಿಕ್ ಸರ್ ಸಿಕ್ಕಿದ್ರು. ಅವರು ನಮ್ಮ ಜೊತೆ ಒಂದು ರೀತಿ ಫ್ರೆಂಡ್ ತರನೇ ನಮ್ಮ ಜೊತೆ ಆಟವಾಡ್ತಿದ್ರು, ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಅವರು ತುಂಬಾ ದೊಡ್ಡವರು, ಆದ್ರೆ ನಮ್ಮ ಜೊತೆ ಫ್ರೆಂಡ್ಸ್ ತರ ಮಾತಾಡ್ತಿದ್ರು. ಮತ್ತೆ ನಾವು ಅಲ್ಲಿ ತಲುಪಿದ್ವಿ ಶಿವ ಸುಬ್ರಹ್ಮಣ್ಯ ನದರ್ ಯೂನಿವರ್ಸಿಟಿಗೆ ಹೋದೆವು. ಅಲ್ಲಿ ನಮಗೆ 24ರಂದು ಮ್ಯಾಚ್ ನಡೆದಿತ್ತು. ನಾವು ಉತ್ತರ ಪ್ರದೇಶ್ ಮತ್ತೆ ರಾಜಸ್ಥಾನ್ ಮತ್ತೆ ಆಂಧ್ರ ಪ್ರದೇಶ್ ಜೊತೆ ಎಲ್ಲ ಆಟವಾಡಿದ್ವಿ, ಅವರನ್ನು ಸೋಲಿಸಿದ್ವಿ. ನಮಗೆ ಆಂಧ್ರ ಪ್ರದೇಶವನ್ನು ಸೋಲಿಸಿದಷ್ಟು ಖುಷಿ ಬೇರೆಯವರನ್ನು ಸೋಲಿಸಿದಾಗ ಯಾಕೆಂದರೆ ಅವರು ಹೋದ ತಿಂಗಳು ನಾವು ಆಂಧ್ರ ಪ್ರದೇಶದಲ್ಲಿ ಆಟ ಆಡುವಾಗ, ಸೌತ್ ಝೋನ್ ಚಾಂಪಿಯನ್ಶಿಪ್ ಆಟ ಆಡುವಾಗ ಅವರು ಚೀಟಿಂಗ್ ಮಾಡಿ ಗೆದ್ದಿದ್ರು. ಈ ಸಲ ಹಾಗೆ ಆಗಲಿಲ್ಲ, ನಾವು ಗೆದ್ವಿ. ಹಾಗೆ ನಮಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾವು ಅಲ್ಲಿಂದ ವಾಪಸ್ ಮಂಗಳೂರಿಗೆ ಬರುವಾಗ ಟೀಚರ್ಸ್ ನವರೆಲ್ಲ ನಮಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲ ಸ್ವಾಗತ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ಮ್ಯಾಮ್ ನಮ್ಮನ್ನು ಹೋಟೆಲಿಗೆ ಕರ್ಕೊಂಡು ಹೋದ್ರು. ಆಗ ಚಿತ್ರಶ್ರೀ ಮ್ಯಾಮ್ ನಮಗೊಂದು ನ್ಯೂಸ್ ಪೇಪರ್ ತೋರಿಸಿದ್ರು, ವಿಜಯ್ ಕರ್ನಾಟಕದ್ದು. ಅದರಲ್ಲಿ ನಮ್ಮದೆಲ್ಲ ಫೋಟೋ ಬಂದಿತ್ತು. ನಾನು ಯಾವಾಗ್ಲೂ ಪೇಪರ್ ಎಲ್ಲ ನೋಡುವಾಗ ಅದರಲ್ಲಿ ಈಗ ಕ್ರಿಕೆಟ್ ಎಲ್ಲ IPL ಮ್ಯಾಚ್ ಆಗುವಾಗ ಎಲ್ಲ ಒಂದು ಮೂಮೆಂಟ್ ಇರ್ತದೆ, ಅವರ ಒಂದು ಟ್ರೋಫಿ ತಗೊಳ್ಳುವಾಗ ಕಿರಿಚೋ ಒಂದು ಮೂಮೆಂಟ್ ಇರ್ತದೆ. ಆ ಫೋಟೋವನ್ನೆಲ್ಲ ವಿಜಯ್